ಚುನಾವಣೆಯ ಸಂದರ್ಭದಲ್ಲಿ ಜನರ ನಾಡಿ ಮಿಡಿತವನ್ನ ಅರಿಯುವಂತಹ ಜನಮತ ಯಾತ್ರೆಗೆ ಸ್ವಾಗತ. ನಾನು ನವಿತಾ ಜೈನ್. ಇವತ್ತಿನ ಜನಮತ ಯಾತ್ರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನಾವಿದ್ದೇವೆ. ನಿಮಗೆ ಗೊತ್ತಿರುವ ಹಾಗೆ ಕರಾವಳಿ ನಗರಿ, ಬಂದರು ನಗರಿ, ಹಿಂದುತ್ವದ ಪ್ರಯೋಗಶಾಲೆ, ಬಿಜೆಪಿಯ ಭದ್ರಕೋಟೆ, ಕರಾವಳಿ ಪ್ರಮುಖವಾಗಿ ದೇವಸ್ಥಾನಗಳ ನೆಲೆಬೀಡು. ಇಲ್ಲಿ ಈಗಾಗಲೇ ಲೋಕಸಭಾ ಚುನಾವಣಾ ಕಾವು ಬಹಳ ಜೋರಾಗಿ ನಡೀತಾ ಇದೆ. ಹಾಗಾದ್ರೆ ಇಲ್ಲಿಯ ಈ ಹಿಂದಿನ ಲೆಕ್ಕಾಚಾರ ಏನು, ಈ ಸಲದ ಲೆಕ್ಕಾಚಾರ ಏನು? ಪ್ರಮುಖವಾಗಿ 1991ರಿಂದ ಅದರಲ್ಲೂ ಕೂಡ ಈ ಒಂದು ಪುನರ್ವಿಂಗಡಣೆ ಆದ ಬಳಿಕ 2009ರ ಬಳಿಕ ಸತತವಾಗಿ ಬಿಜೆಪಿಯೇ ಇಲ್ಲಿ ಭದ್ರ ನೆಲೆಯನ್ನ ಕಂಡುಕೊಂಡಿದೆ. ಆದ್ರೆ ಈ ಸಲ ಮತದಾರರ ಮನಸ್ಥಿತಿ ಬದಲಾಗತ್ತಾ? ಈ ಸಲ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸ್ತಾರಾ? ನರೇಂದ್ರ ಮೋದಿ ಅಲೆ, ಹಿಂದುತ್ವದ ಅಲೆಯಲ್ಲಿ ಬಿಜೆಪಿಯ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಗೆಲ್ತಾರಾ? ಅಥವಾ ಈ ಸಲ ಹೊಸ ಮುಖ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆಗಿರುವುದು ಪದ್ಮರಾಜ್ ಅವರನ್ನ ಗೆಲ್ಲಿಸುವ ಪ್ರಯತ್ನ ಬೆಲ್ಲವ ಸಮುದಾಯ ಸೇರಿದಂತೆ ಇತರೆ ಸಮುದಾಯದವರು ಮಾಡ್ತಾರಾ? ಈ ಸಲದ ನಿರ್ಣಾಯಕ ಮತದಾರರು ಯಾರು? ಜನರ ನಾಡಿ ಮಿಡಿತ ಏನು? ಇದುವೇ ಈ ಹೊತ್ತಿನ ವಿಶೇಷ ಜನಮತ ಯಾತ್ರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ ಮಂಗಳೂರು ನಗರ, ಮಂಗಳೂರು ದಕ್ಷಿಣ, ಮಂಗಳೂರು ಉಳ್ಳಾಲದಲ್ಲಿ ಜನ ಯಾವ ರೀತಿಯಾಗಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ಕೊಂಡಿದ್ದಾರೆ ನೋಡೋಣ. ಕರಾವಳಿ ತೀರದ ಜನರ ಅಭಿಪ್ರಾಯ ಏನು ಮಾತನಾಡಿಸ್ತಾ ಹೋಗೋಣ. ಸರ್, ಬೀಚಲ್ಲಿ ನೀರಲ್ಲಿ ಆಡೋದಕ್ಕೆ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದೀರಾ? ಹಾ ಮೇಡಮ್, ಈಗ ರಜೆ ಅಲ್ಲ, ಹಾಗಾಗಿ ಮಕ್ಕಳಿಗೆ ಕರ್ಕೊಂಡು ಬಂದದ್ದು. ಓಕೆ, ಈಗ ಇಲ್ಲಿ ಬಿಸಿಲು ಆಲ್ರೆಡಿ ಸ್ಟಾರ್ಟ್ ಆಗಿದೆ, ತುಂಬಾ ಬಿಸಿಲಿದೆ ಮೇಡಮ್, ಕಂಡಪಟ್ಟೆ ಇದೆ. ಅದ್ರ ಜೊತೆಗೆ ಈಗ ಚುನಾವಣೆ ಕೂಡ ಅಷ್ಟೇ ಜೋರಾಗಿದ್ದಂಗೆ ಕಾಣಿಸ್ತಾ ಇದೆ. ಇಲ್ಲಿ ಜೋರೇ ಮೇಡಮ್. ಒಂದ್ ಸೈಡ್ ಆಗ್ಬೋದು, ಒಂದ್ ಸೈಡ್ ಬ್ರಿಜೇಶ್ ಚೌಟ ಬಿಜೆಪಿಯಿಂದ. ಬ್ರಿಜೇಶ್ ಚೌಟ, ಓಕೆ. ಇಲ್ಲೆಲ್ಲ ಈಗ ಗ್ಯಾರಂಟಿಗಳು ಅದೆಲ್ಲ ವರ್ಕೌಟ್ ಆಗಲ್ಲ? ಇಲ್ಲೆಲ್ಲ ಗ್ಯಾರಂಟಿ ಎಲ್ಲ ವರ್ಕೌಟ್ ಆಗಲ್ಲ. ಮೊದಲು ದೇಶ, ಆಮೇಲೆ ಮುಂದೆ. ಹೊಸ ಮುಖ ಈ ಸಲ ಬ್ರಿಜೇಶ್ ಚೌಟ. ಇಲ್ಲಿವರೆಗೂ ಕೂಡ ನಳಿನ್ ಕುಮಾರ್ ಕಟೀಲ್ ಇದ್ರು 3 ಬಾರಿ ಸಂಸದರಾಗಿ. ಸೊ ಈಗ ಎರಡೂ ಕಡೆಯಿಂದ ಕೂಡ ಹೊಸಬರನ್ನ ಇಟ್ಟಿದ್ದಾರೆ ಕಾಂಗ್ರೆಸ್ ಇಂದ ಪದ್ಮರಾಜ್. ಏನಾದ್ರೂ ಈ ಸಲ ಚೇಂಜ್ ಆಗ್ಬೋದು, ಪದ್ಮರಾಜ್ ಕಡೆ ಒಲಿಬಹುದು ಅಂತ ಅನ್ಸುತ್ತಾ? ಇಲ್ಲ ಮೇಡಮ್, ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಇಲ್ಲಿ ಬಿಜೆಪಿ ಭದ್ರಕೋಟೆ ಇದು ಬಿಟ್ಟು ಬೇರೆ ಇಲ್ಲಿ ಯಾರು ಓಟ್ ಹಾಕ್ಲಿಕ್ಕೆ ಆಗಲ್ಲ. ಈ ಸಲ ಹೇಳ್ತಾರಲ್ಲ ಕಾಂಗ್ರೆಸ್ನವರು, ಈ ಸಲ ಛಿದ್ರ ಮಾಡ್ತೀವಿ ಇದನ್ನ, ಯಾಕಂತ ಹೇಳಿದ್ರೆ ಒಂದು ಗ್ಯಾರಂಟಿ ಇದೆ ನಮ್ ಜೊತೆಗೆ ಈಗಾಗಲೇ ಪದ್ಮರಾಜ್ ಅವರ ಒಂದು ಹೊಸ ಮುಖ, ಯುವ ಮುಖ ಕೊಡ್ತಾ ಇದೀವಿ. ಜೊತೆಗೆ ಪ್ರಮುಖವಾಗಿ ಇಲ್ಲಿ ಬಿಲ್ಲವ ಸಮುದಾಯದವರು, ಅವರು ಜನಾರ್ದನ್ ಪೂಜಾರಿಯ ಶಿಷ್ಯ, ಹಂಗಾಗಿ ನಾವು ಖಂಡಿತ ಮಂಗಳೂರಲ್ಲಿ ಗೆಲ್ತೀವಿ ಅಂತ. ಇಲ್ಲಿ ಎಲ್ಲಾ ಸಮಾಜ ಒಗ್ಗೂಡಿ ದೇಶಕ್ಕಾಗಿ ದುಡಿತಾರೆ ಮೇಡಮ್. ಇಲ್ಲಿ ಜಾತಿ ಭೇದ ಭಾವ ಎಂತ ಇಲ್ಲ. ಇಲ್ಲಿ ಮೋದಿ ದೇಶ ಎರಡೇ, ಬೇರೆ ಇನ್ನ ಯಾರು ಬಂದ್ರು ಆಗಲಿ. ಇಲ್ಲಿ ಬಿಜೆಪಿಯ ಭದ್ರಕೋಟೆ. ನೀವು ಕೂಡ ಮೋದಿ ಜನ ಕೂಡ ಬರ್ತಿದಾರಾ? ಜನ ಇಲ್ಲ ಇಲ್ಲಿ ಜಾಸ್ತಿ ಜನ ಸ್ಯಾಟರ್ಡೆ ಸಂಡೇ ಜಾಸ್ತಿ ಜನ ಬರ್ತಿದ್ದಾರೆ. ಮತ್ತೆ ವೀಕ್ ಡೇಸ್ ಅಲ್ಲಿ ಈಗ ಇನ್ನು ಮಕ್ಕಳಿಗೆ ರಜೆ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಇನ್ನು ಜನ ಜಾಸ್ತಿ. ಏನಿದೆ ಇಲ್ಲೆಲ್ಲ? ಯಾವ್ಯಾವ್ದಿದೆ ಇಲ್ಲಿ ಬೋಟಿಂಗ್, ಮತ್ತೆ ಇದು ಬೋಟಿಂಗ್ ಬ್ರಿಡ್ಜ್, ಪ್ಯಾರಾಸೈಲಿಂಗ್ ಅದೆಲ್ಲ ಸ್ಪೋರ್ಟ್ಸ್ ಎಲ್ಲ. ಇದು 10 ರೂಪಾಯಿ. ಎಷ್ಟು ರೂಪಾಯಿ? ಅದಕ್ಕೆ 200 ರೂಪೀಸ್. ಓಕೆ, ಜನ ಎಲ್ಲ ತಗೊಂಡು ಇದು ಮಾಡ್ತಾರಾ? ಒಳ್ಳೇದು ರೆಸ್ಪಾನ್ಸ್ ಉಂಟು. ಓಕೆ, ಸೊ ಬಿಸಿಲು ಜೋರಿದ್ದಾಗ್ಲೂ ಬರ್ತಿದಾರಾ? ಬಿಸಿಲು ಎಷ್ಟು ಇಲ್ಲಿ ಬೆಂಕಿ ಉರಿಯುತ್ತದೆ, ಹಾಗೆ ಆವಾಗ ಆ ಟೈಮ್ ಕೂಡ ಜನ ಫುಲ್ ರಶ್ ಇರ್ತಾರೆ. ಓಕೆ, ಚುನಾವಣೆ ಬರ್ತಾ ಇದೆಯಲ್ಲ, ಏನ್ ಅನ್ಸುತ್ತೆ ಈಗ? ಎಲೆಕ್ಷನ್ ಚುನಾವಣೆ ಎಲ್ಲ ಬರ್ತಾ ಇದೆ ಈಗ. ನಮ್ಮ MP ಎಲೆಕ್ಷನ್ ಅದರಲ್ಲಿ ಜಾಸ್ತಿ ನಮ್ಮ ಕರಾವಳಿ ಏರಿಯಾ ಅಂದ್ರೆ 100% ಅಲ್ಲಿ 75% ಜಾಸ್ತಿ ಕರಾವಳಿ ಏರಿಯಾ ಅಂದ್ರೆ ಬಿಜೆಪಿ. ನಮ್ಮ ಮೋದಿ ಅವರೇ ನಮಗೆ ಹೋಪ್ಸ್ ಅಂದ್ರೆ, ನಮ್ಮ ದೇಶ ಉದ್ಧಾರ ಆಗ್ಬೇಕಂದ್ರೆ ಮೋದಿ ಅವರು ನಮ್ಮ ದೇವರವರು. ಕೆಲಸ ಎಲ್ಲ ಚೆನ್ನಾಗಿ ಹೋಗ್ತಿದೆ ನಿಮ್ಗೆ? ಕೆಲಸ ಎಲ್ಲ ನಮ್ಮ ಕೆಲಸ ನಾವು ಶ್ರದ್ಧೆಯಿಂದ ಮಾಡ್ತೇವೆ. ಬೆಳಿಗ್ಗೆ 7ವರೆಗೆ ಬರ್ತೇವೆ, ಸಂಜೆ 7ವರೆಗೆ ಮನೆಗೆ ಹೋಗ್ತೇವೆ, ಎಲ್ಲ ಬಂದ್ ಮಾಡಿ ಹೋಗ್ತೇವೆ. ಮೀನುಗಾರರಿಗೆಲ್ಲ ತುಂಬಾ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಮೀನುಗಾರಿಗೆ ಈ ಸೀಸನ್ ಮಾತ್ರ ಸ್ವಲ್ಪ ಸಮಸ್ಯೆ ಬಂದಿದೆ. ಹೋದ ಸೀಸನ್ ಸ್ವಲ್ಪ ಮೀನೆಲ್ಲ ಇತ್ತು. ನಮ್ಮ ಜೀರ್ಣೋದ್ಧಾರ ಇತ್ತು, ಮಹಾಲಕ್ಷ್ಮಿ ಉಚ್ಚಿಲ ಜೀರ್ಣೋದ್ಧಾರ ಇತ್ತು, ನಮ್ಮ ಚಿತ್ರಾಪುರ ಟೆಂಪಲ್ ಜೀರ್ಣೋದ್ಧಾರ ಇತ್ತು. ಆ ಟೈಮಲ್ಲಿ ತುಂಬಾ ಮೀನು ಬಂದಿದೆ, ನಮಗೆ ದೇವರು ಕೊಟ್ಟಿದ್ದಾರೆ. ಈ ಸೀಸನ್ ಅಲ್ಲಿ ಸ್ವಲ್ಪ ಎಲ್ಲರಿಗೂ ಕಮ್ಮಿ, ಪರ್ಸಿಮ್ ಬೋರ್ಡ್ಗೆ ಕಮ್ಮಿ, ಟ್ರಾಲ್ ಬೋರ್ಡ್ಗೆ ಕಮ್ಮಿ, ಧೋನಿಯವರಿಗೆ ಕಮ್ಮಿ. ಮೋದಿ ಅವರು ಕಿಸಾನ್ ಕಾರ್ಡ್ ಎಲ್ಲ ತಂದಿದ್ದಾರೆ, ಮತ್ತೆ ಎಲ್ಲ ಲೋನ್ಸ್ ಅದೆಲ್ಲ ಕೆಲವು ತಂದಿದ್ದಾರೆ ಅವರು ಕೆಲವು. ಇದೆಲ್ಲ ತುಂಬಾ ಜನರಿಗೆ, ಮೀನುಗಾರರಿಗೆ ತುಂಬಾ ಉಪಯೋಗ ಆಗಿದೆ. ಇದೆಲ್ಲ ಬ್ರಿಜೇಶ್ ಚೌಟ ಮತ್ತು ಪದ್ಮರಾಜ್ ಕಾಂಗ್ರೆಸ್ ನಿಂದ ಈಗ ಬಿಲ್ಲವ ಅಭ್ಯರ್ಥಿ ಈಗ ಎಲ್ಲ ಚೇಂಜಸ್ ಆಗಿ ಒಂದು ಪ್ಲಸ್ ಪಾಯಿಂಟ್ ಉಂಟು ಬಿಜೆಪಿಗೆ. ಎಲ್ಲ ಒಳ್ಳೆಯವರು ಬಂದಿದ್ದಾರೆ, ಒಳ್ಳೆ ಕ್ಯಾಂಡಿಡೇಟ್.
ಬಟ್ ಯಾರು ಗೆಲ್ತಾರೆ? ಇಲ್ಲಿ ಕರಾವಳಿಯಲ್ಲಿ ಏರಿಯಾ ನಾನು ಹೇಳಿದ್ದೇನಲ್ಲ ಮೇಡಮ್, ಅದು ಜಾಸ್ತಿ ನಮ್ಮ ಬಿಜೆಪಿ. ಕಾಂಗ್ರೆಸ್ ಇಂದ ಯಾರು ನಿಂತರು? ಬಿಜೆಪಿನವರು ಅವ್ರು ಹೇಳಿದ್ರಲ್ಲ, ತಂತಿಗಮ್ಮ ನಿಂತರು ಬಿಜೆಪಿ ಬರುವುದಂತ. ಏನನ್ಸುತ್ತೆ, ಬಿಜೆಪಿ ಬರುತ್ತಾ ಕಾಂಗ್ರೆಸ್ ಬರುತ್ತೆ ಈ ಸಲ, ಅಥವಾ ಮೇಲಿನ ಜನರನ್ನ ನೋಡಿ ವೋಟ್ ಹಾಕ್ತಾರೆ ಅನ್ಸುತ್ತೆ, ಮೇಲಿನ ನಾಯಕರನ್ನ? ಮ್ಯಾಮ್, ಜನರಿಗೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಬರ್ತಾರೆ, 100% ಅವರೇ ಬರ್ತಾರೆ. ಯಾರು ಒಳ್ಳೇದ್ ಮಾಡಿದ್ದಾರೆ ಈ ಸಲ? ಈ ಸಲ ಇಬ್ರು ಹೊಸ ಅಭ್ಯರ್ಥಿಗಳು ಇಲ್ಲಿ ಇರೋದು. ಮ್ಯಾಮ್, ಕರಾವಳಿ ಭಾಗದಲ್ಲಿ ಬರುವುದಾದ್ರೆ ಬಿಜೆಪಿನೇ ಬರುತ್ತೆ ಮ್ಯಾಮ್, ಬಿಜೆಪಿನೇ ಬರುತ್ತೆ ಈ ಸತಿ. ಈ ಸಲ ನೀವು ಇಲ್ಲಿನ ಅಭ್ಯರ್ಥಿ ನೋಡಲ್ವಾ? ಯಾರು ಮ್ಯಾಮ್? ಇಲ್ಲಿ ಅಭ್ಯರ್ಥಿ ನೋಡ್ತೀರಾ? ನಾವು ಮೋದಿ ನೋಡಿ ಓಟ್ ಹಾಕ್ತೀವಿ ಮ್ಯಾಮ್. ಮೋದಿ. ಯಾಕೆ ಮೋದಿ? ಹಿಂದೂ ರಾಷ್ಟ್ರ ಆಗ್ಬೇಕು ಅಷ್ಟು, ಅದೇ ಉದ್ದೇಶ ನಮ್ದು. ಹಿಂದೂ ರಾಷ್ಟ್ರ ಆದ್ರೆ ಮುಗೀತು ನಮಗೆ ಸಾಕು. ಈಗ ತುಂಬಾ ಡೆವಲಪ್ಮೆಂಟ್ ಮಾಡಿದ್ದಾರೆ. ಕೆಲವೊಂದು ಆರ್ಟಿಕಲ್ಗಳಂತಂದ್ರೆ 371 ಆಗಿರ್ಬೋದು, ಅಥವಾ ಈಗ 33% ಮೀಸಲಾತಿ, ಜೊತೆಗೆ ಸಾಕಷ್ಟು ಬೇರೆ ಬೇರೆ ರೀತಿಯಂತಹ ಕಾನೂನುಗಳು ಬಂದಿದೆ. ಸೊ ಇದೆಲ್ಲ ಓಕೆ ಬೇಕು ಅಂತ ಅನ್ಸುತ್ತೆ ದೇಶಕ್ಕೆ? ಬೇಕು ಮ್ಯಾಮ್, ಇದೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಲಿ ಮುಂದೆ ಸರ್. ಓಟ್ ಹಾಕ್ತೀವಿ ಮ್ಯಾಮ್ ಅವ್ರಿಗೆ. 3ನೇ ಬಾರಿ ಅವರೇ ಪ್ರಧಾನಿ ಆಗ್ಬೇಕು. ನಿಮ್ಗೆ ಏನ್ ಅನ್ಸುತ್ತೆ ಸರ್? ಹೌದೇ, ಮೋದಿ ಬರ್ಬೇಕು. ಯಾಕೆ ಮೋದಿ ಒಳ್ಳೆ ಅಭ್ಯರ್ಥಿ. ಜನ ಮೋದಿ ನೋಡಿ ಹಾಕ್ತಾರಾ, ಇಲ್ಲಿನ ಕ್ಯಾಂಡಿಡೇಟ್ ನೋಡ್ತಾರ? ಮೋದಿ ನೋಡಿ ಜನ ಓಟ್ ಹಾಕ್ತಾರೆ ಇಲ್ಲಿ ಮಂಗಳೂರಲ್ಲಿ. ಇಲ್ಲಿ ಯಾರು ನಿಂತರು ಕೂಡ ಮೋದಿಗೆ. ಕ್ಯಾಂಡಿಡೇಟ್ ನೋಡುದಿಲ್ಲ, ಮೋದಿದು. ಇಲ್ಲಿ ರ್ಯಾಲಿಗೆಲ್ಲ ಬಂದಾಗ ಜನ ತುಂಬಾ ಸೇರ್ತಾರೆ, ಫುಲ್ ರಶ್ ಇರ್ತಾರೆ. ನೀವು ನೋಡಿದೀರಾ ಮೋದಿನ? ನೋಡಿದೆ, ಇಲ್ಲಿಗೆ ಮಂಗಳೂರು ಬಂದರಿಗೆ ಬಂದಿದೆ. ಏನ್ ಅನ್ಸ್ತಾ ಅವಾಗ? ಖುಷಿ ಆಯ್ತಾ? ಖುಷಿ, ಜನ ರಶಿ ನೋಡ್ಲಿಕ್ಕೆ ಸಾಕಾಗಿಲ್ಲ, ಅಷ್ಟು ಜನ. ಖುಷಿ ಆಯ್ತು ನಿಮ್ಗೆ? ಖುಷಿ ಆಯ್ತು. ಓಕೆ, ಸೊ ಈಗ ಮತ್ತೆ ಮೋದಿ ಬರ್ಬೇಕು ಅಂತ 3ನೇ ಬಾರಿಗೆ? ಹೌದು, 3ನೇ ಬಾರಿ ಬರ್ಬೇಕು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ ಮತ್ತೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿದ್ದೇವೆ. ನಾವೀಗ ಮಂಗಳೂರು ಉತ್ತರ ಕ್ಷೇತ್ರದ ಸುರತ್ಕಲ್ನಲ್ಲಿದ್ದೇವೆ. ಸುರತ್ಕಲ್ನಲ್ಲಿ ಜನ ಏನ್ ಹೇಳ್ತಾರೆ ಹೇಳಿ ಕೇಳಿ. ಕೈಗಾರಿಕಾ ಪ್ರದೇಶ ಮಾತ್ರ ಅಲ್ಲ, ಬಿಸ್ನೆಸ್ ಹಬ್ ಕೂಡ. ಹಾಗಾದ್ರೆ ಇಲ್ಲಿನ ಜನ ಏನ್ ಹೇಳ್ತಾರೆ, ಜನರ ನಾಡಿ ಮಿಡಿತ ಏನು ನೋಡೋಣ. ನಾವೀಗ ಮಂಗಳೂರು ಉತ್ತರ ಕ್ಷೇತ್ರದಲ್ಲಿ ಇರುವಂತಹ ಸುರತ್ಕಲ್ನ ಮಾರ್ಕೆಟ್ ನಲ್ಲಿದ್ದೇವೆ. ಇಲ್ಲಿನ ಜನ ಏನ್ ಹೇಳ್ತಾರೆ? ಇಲ್ಲಿ ಇರುವಂತಹ MLA ಈಗಾಗಲೇ ಭರತ್ ಶೆಟ್ಟಿ ಅವರು. ಬಟ್ ಇಲ್ಲಿನ ಅಭ್ಯರ್ಥಿ ಯಾರು, ಈ ಸಲ ಲೋಕಸಭಾ ಕ್ಷೇತ್ರದ ಸಂಸದರು ಯಾರಾಗಬೇಕು, ನಾವು ಅವ್ರ ಹತ್ರನೇ ಮಾತನಾಡಿಸ್ತಾ ಹೋಗೋಣ. ಸರ್, ವ್ಯಾಪಾರ ಹೆಂಗಿದೆ? ಚೆನ್ನಾಗಿದೆಯಾ? ಯಾವತ್ತಿನ ತರನೇ ಇದೆಯಾ ಅಥವಾ ಕಡಿಮೆ ಜಾಸ್ತಿ ಏನಾದ್ರೂ ಆಗಿದೆಯಾ? ಉಂಟು ಸಾಧಾರಣ, ನಮಗೆ ಫಿಕ್ಸ್ ವ್ಯಾಪಾರ ಅಷ್ಟೇ. ಫಿಕ್ಸ್, ಓಕೆ. ಯಾವಾಗ್ಲೂ ಅಂದ್ರೆ ಬೇಸಿಗೆ ಕಾಲದಲ್ಲಿ ಜಾಸ್ತಿ, ಮಳೆಗಾಲದಲ್ಲಿ ಕಡಿಮೆ? ನಮ್ದು ಆರ್ಡರ್ ವ್ಯಾಪಾರ, ಹೋಲ್ಸೇಲ್ ವ್ಯಾಪಾರ, ಆರ್ಡರ್. ಎಲೆಕ್ಷನ್ ಹೆಂಗಿದೆ? ಎಲೆಕ್ಷನ್ ಉಂಟಲ್ಲ. ಎಲೆಕ್ಷನ್ ವೋಟ್ ಮಾಡ್ತೀರಾ? ವೋಟ್ ಮಾಡ್ತೀವಿ ಪ್ರತಿ ವರ್ಷ. ಪ್ರತಿ ಎಲೆಕ್ಷನ್ ಬಂದಾಗ ಮಾಡ್ತೀರಿ. ಹೆಂಗಿದೆ ಈ ಸಲ, ಹೆಂಗಿದೆ ಅನ್ಸುತ್ತೆ? ಈ ಸತಿ ಪದ್ಮರಾಜ್ ಕನ್ಫರ್ಮ್ ಅಂತ ಅನಿಸ್ತದೆ. ಪದ್ಮರಾಜ್ ಕನ್ಫರ್ಮ್, ಯಾಕೆ? ಯಾಕಂದ್ರೆ ಒಳ್ಳೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದೀರಾ. ಮತ್ತೆ ಬಿಲ್ಲವಾಸ ಓಟ್ ಜಾಸ್ತಿ ಉಂಟು ಇಲ್ಲಿ, ಒಂದು 7 ಲಕ್ಷ ಓಟು ಬಿಲ್ಲವಾಸ ಉಂಟು. ಬಿಲ್ಲವಾಸ ಏನು ಓಟು ಏನು ಆಚೀಚೆ ಮಾಡಿದ್ರೆ ಕಾಂಗ್ರೆಸ್ ಬರ್ಬೋದು ಪಕ್ಕ. ಈ ಸಲ ಕ್ಯಾಂಡಿಡೇಟ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಬಿಲ್ಲವ ಓಟ್ಗಳು ಇರೋದ್ರಿಂದ ಇಲ್ಲಿ ಪದ್ಮರಾಜ್ ಅವ್ರಿಗೆ ಚಾನ್ಸ್ ಇದೆ. ಇಲ್ಲಿ ಬಿಜೆಪಿ ಭದ್ರಕೋಟೆ ಅಂತ ಹೇಳ್ತಾರೆ, ಏನ್ ವರ್ಕೌಟ್ ಆಗಲ್ಲ ಅನ್ಸುತ್ತೆ ಈ ಸಲ? ಅದೇನು ಗೊತ್ತಿಲ್ಲ. ಕಾಂಗ್ರೆಸ್ ಗ್ಯಾರಂಟಿ ಕಾಂಗ್ರೆಸ್ ಬರ್ಬೋದು ಈ ಸತಿ. ಅಂದ್ರೆ ಈ ಸತಿ ಕೇಂದ್ರ ಇದರಲ್ಲಿ ಸ್ಟೇಟ್ ಗವರ್ಮೆಂಟ್ ಕಾಂಗ್ರೆಸ್ ಇರೋ ಕಾರಣ ಬಿಜೆಪಿ ಇಲ್ಲ, ಸ್ಟೇಟ್ ಗವರ್ಮೆಂಟ್ ಕಾಂಗ್ರೆಸ್ ಸ್ಟೇಟ್ ಗವರ್ಮೆಂಟ್ ಯಾವ್ದಿರೋದು ಅದೇ ಬರ್ಬೋದು ಹಾಗೆ. ಇಲ್ಲಿ ಇರೋದು ಗ್ಯಾರಂಟಿ ಅಪ್ಲಿಕೇಟ್ ಆಗಿದೆ ಇಲ್ಲೆಲ್ಲ. 2,000 ಸಿಗುತ್ತೆ, 2,000 ಸಿಗುತ್ತೆ. ಮತ್ತೆ ಕರೆಂಟ್ ಬಿಲ್ ಫ್ರೀ ಆಗುತ್ತೆ, ಬಸ್ ಫ್ರೀ ಉಂಟು. ಸರಿ, ಏನ್ ಅನ್ಸುತ್ತೆ ಈ ಸಲ? ನಾವು ವೋಟ್ ಮಾಡ್ತೀವಿ, ಮತ್ತೆ ಯಾವ್ದು ಏನಂತ ನಮ್ಗೆ ಅಷ್ಟು ಇದಿಲ್ಲ. ಈ ಸಲ ಇಲ್ಲಿನ ಟ್ರೆಂಡ್ ನೋಡಿದ್ರೆ ಏನ್ ಅನ್ಸುತ್ತೆ? ಅದು ನಮ್ಗೆ ಅಷ್ಟು ಟಫ್ ಫೈಟ್ ಇದೆ ಅನ್ಸುತ್ತೆ. ಅಷ್ಟೇನು ಗೊತ್ತಾಗಲ್ಲ ನಮ್ಗೆ, ಅದರ ರಾಜಕೀಯದಲ್ಲಿ ಅಷ್ಟಿದೆ. ವೋಟ್ ಮಾಡ್ತೀರಾ? ಬಟ್ ಏನ್ ನೋಡಿ ವೋಟ್ ಮಾಡ್ತೀರಾ? ನಾವು ಅಭ್ಯರ್ಥಿ ನೋಡಿ, ಇಲ್ಲಿನ ಅಭ್ಯರ್ಥಿ ನೋಡಿ ವೋಟ್ ಮಾಡ್ತೀರಾ? ಅಭಿವೃದ್ಧಿ ಕೆಲಸಗಳು, ಅಭಿವೃದ್ಧಿ ಕೆಲಸ ಅದೇ ಅದು ನೋಡಿ. ಈ ಸಲ ಇಬ್ರು ಕೂಡ ಹೊಸ ಮುಖಗಳು, ಯುವಕರಿಗೆ ಕೊಟ್ಟಿದ್ದಾರೆ. ಏನಾದ್ರು ಚೇಂಜಸ್ ಆಗ್ಬೋದು ಅನ್ಸುತ್ತಾ? ಎಲ್ಲಿಗೆ ಆಗೋದಲ್ಲ, ಅದು ಜನರ ಕೈಯಲ್ಲಿ. ಹಳೆ ಸಂಸದರ ಕೆಲಸ ಮಾಡಿದಾರ? ಅದೇ ಸಂಸದ ಅಷ್ಟೇನು ಕೆಲಸ ಮಾಡಲಿಲ್ಲ, ನೋಡ್ಬೇಕು ಈ ಸಲದ ಕ್ಯಾಂಡಿಡೇಟ್ ಹೇಗೆ ಅಂತ ನೋಡ್ಬೇಕು ಅಷ್ಟೇ. ಒಂದು ಅವಕಾಶ ಕೊಡಬೇಕು, ನೋಡ್ಬೇಕು. ಸರ್, ಹೆಂಗಿದೆ ವ್ಯಾಪಾರ? ವ್ಯಾಪಾರ ಭಯಂಕರ ವ್ಯಾಪಾರ, ಜೋರಿದೆ. ವ್ಯಾಪಾರ ಉಂಟು. ಎಲೆಕ್ಷನ್ ತರನೇನಾ? ಸಾಯಿಲ್ಲ, ಎಲೆಕ್ಷನ್ ತರ ಸತ್ತು ಹೋದ. ಎಲೆಕ್ಷನ್ ಬೇಡವಾ? ಯಾಕೆ ಸುಮ್ಮನೆ ಅಲ್ಲ, ಯಾಕೆ ಸರ್ ಎಲೆಕ್ಷನ್? ಯಾರು ಬಂದ್ರು ಒಂದೇ, ಎಲ್ಲಾನು ಮಾಡ್ತಾರೆ. ಜನರ ಪರ ಕೆಲಸ ಮಾಡಲ್ವಾ? ಎಂತ ಮಾಡುದು,
ಮಾಡ್ತಾರೆ, ಕೆಲಸ ಸಿಗ್ತದಲ್ಲ, ಹಣ ಇರ್ತದಲ್ಲ, ಅದು ಮಾಡ್ತಾರೆ ಕೆಲಸ. ಬರೀ ದುಡ್ಡು ಮಾಡೋದು. ಮತ್ತೆಂತ ಯಾರು ಬರ್ಬೋದು ಸರ್ ಈ ಸಲ? ಯಾವ್ದು ಬಂದ್ರು ಒಂದೇ. ನೀವು ಓಟ್ ಹಾಕ್ತೀರಾ ಇಲ್ವಾ ಸರ್? ಓಟ್ ಹಾಕ್ತೇವೆ. ಓಟ್ ಹಾಕ್ತೀರಿ. ಏನ್ ವಿಚಾರಗಳನ್ನ ನೋಡ್ಕೊಂಡು ಓಟ್ ಹಾಕ್ತೀರಿ? ಎಂತ ಓಟ್ ಹಾಕ್ಬೇಕಲ್ಲ, ಹಾ, ಅದಕ್ಕೆ ಹಾಕುದು. ನಮ್ ರೈಟ್ ಅದು. ಅದು ರೈಟ್ ಅದು. ಹಾ, ಯಾವ ತರದ ನಾಯಕತ್ವ ಬೇಕು? ಯಾರು ಬಂದ್ರು ಒಂದೇ. ಹಾ, ಹಾ, ಎಲ್ರು ಒಂದೇ. ಎಲ್ಲ ಒಂದೇ. ನಾವ್ ವ್ಯಾಪಾರ ಮಾಡುದಿಲ್ವಾ? ಮತ್ತೆ ತುಂಬಾ ಅಂಗಡಿ ಇಲ್ವಾ ಇಲ್ಲಿ? ಎಲ್ಲ ಒಂದೇ. Same. ಎಲ್ಲ ಹಣ ಮಾಡುದು ವ್ಯಾಪಾರ. ಸೊ ಎಲೆಕ್ಷನ್ ಅಂದ್ರೆ ವ್ಯಾಪಾರ. ವ್ಯಾಪಾರ. ಮಾರ್ಕೆಟ್ ದೊಡ್ಡ ಲೀಡರ್ ನಮ್ ಜೊತೆ ಇದಾರೆ ಈಗ. ಸೊ ಹೆಂಗಿದೆ ವ್ಯಾಪಾರ? ವ್ಯಾಪಾರ ಭಾರಿ ಕಮ್ಮಿ. ಕೊರೋನಾ ನಂತರ ವ್ಯಾಪಾರನೇ ಇಲ್ಲ. ಹೌದಾ? ಅಲ್ಲಿ ಮತ್ತೆ ಚೆನ್ನಾಗಿದೆ ಅಂದ್ರು. ಇಲ್ಲಪ್ಪ, ಸುಮ್ಮನೆ ಇಲ್ಲ. ಹಾ, ನಾವು ಕೊರೋನಾ ನಂತರ ನಮ್ಮಂಗಂಡ 3 ಜನ ಕೆಲಸದವನನ್ನು ಬಿಟ್ಟಿದ್ದೇವೆ. ನಾವು ಅಪ್ಪ ಮಗ 2 ಜನ ಮಾತ್ರ ಇಲ್ಲಿ ಅಂಗಡಿಯಲ್ಲಿ ಉಳಿಯೋದು. ಜನಗಳು ಹೇಳ್ತಾರೆ ವ್ಯಾಪಾರನೇ ಇಲ್ಲ. ಇಲ್ಲ ಇಲ್ಲ, ಅಂಗಡಿ ಬಾಡಿ ಕಟ್ಟಲಿಕ್ಕೆ ಸಾಧ್ಯ, ಅಷ್ಟು ಇದಾಗಿ. ಬಿಸ್ನೆಸ್ ಡಲ್ ಆಗಿದೆ. ಏನು ವ್ಯಾಪಾರದಲ್ಲಿ ಪ್ರಾಫಿಟ್ ಇಲ್ಲ, ವ್ಯಾಪಾರನೇ ಇಲ್ಲ. 70% ವ್ಯಾಪಾರ ಕಮ್ಮಿ ಆಗಿದೆ ಈಗ. ಈಗ ಒಂದಷ್ಟು ಸ್ಕೀಮ್ಗಳನ್ನು ಕೊಡ್ತಿದ್ದಾರೆ, ಗ್ಯಾರಂಟಿಗಳನ್ನ ಕೊಡ್ತಿದ್ದಾರೆ. ಏನಾದ್ರೂ ನಿಮ್ಗೆ ಉಪಯೋಗ ಆಗಿದೆಯಾ? ನಾವು ಯಾವ ಸ್ಕೀಮ್ ಅದರ ಹಿಂದಿಗಡೆ ನಾವು ಹೋಗೋದಿಲ್ಲ. ನಮಗೆ ಅದು ಅವಶ್ಯಕತೆ ಇಲ್ಲ, ಸುಮ್ಮನೆ ಹೋಗ್ಬೇಕು, ಸಿಕ್ಕುದಿಲ್ಲ. ನಾವು ದುಡ್ದಿದ್ದು ನಮ್ಗೆ. ಹೌದು, ಅಷ್ಟು ಸಿಕ್ಕಿ ಸಾಕು. ಫ್ರೀ ನಮಗೆ ಬೇಡ, ಫ್ರೀ ಬೇಡ. ನಮಗೆ ನ್ಯಾಯವಾಗಿ ದುಡ್ದು ಹಣ ಸಿಕ್ಕಿದ್ರೆ ಸಾಕು. ಬಡವರಿಗೆ ಫ್ರೀ ಸಿಕ್ಕಲಿ, ನಾವು ದುಡಿತೇವೆ ಅಲ್ಲ, ನಾವು ದುಡಿತೇವೆ. ಕೆಲವರಿಗೆ ಏನಿಲ್ಲ, ಕೂಲಿ ಕೆಲಸದವರಿಗೆ 300-400 ರೂಪಾಯಿ ಸಂಬಳ ಇರೋದು, ಅವರಿಗೆ ಫ್ರೀ ಸಿಕ್ಕಲಿ. ವ್ಯಾಪಾರದವರಿಗೆ ಫ್ರೀ ಅಗತ್ಯ ಇಲ್ಲ. ನನ್ನ ಅನುಭವ. ಏನ್ ಹೆಸರು ಸರ್ ನಿಮ್ದು? ಕೆ ಇಬ್ರಾಹಿಂ ಬಾವ. ಇಬ್ರಾಹಿಂ ಬಾವ. ಸರಿ, ಎಲೆಕ್ಷನ್ ಬರ್ತಿದೆ, ಏನ್ ಅನ್ಸುತ್ತೆ ಈ ಸಲ? ಏನಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾವ ಕಡೆ ಮಾಡ್ತದೆ ಅಂತ ಹೇಳಿ. ಯಾವುದು ಬಂದರೂ ನಾವು ಸ್ವೀಕಾರ ಮಾಡ್ತೇವೆ. ನಾವು ಯಾವ ಪಕ್ಷ ಬಂದರೂ ನಾವು ರಾಜಕೀಯದಲ್ಲಿ ಇಲ್ಲ. ನಮಗೆ ದುಡ್ಡು ತಿನ್ಲಿಕ್ಕೆ ಯಾವ ಪಕ್ಷ ಬಂದರೂ ನಮಗೆ ಒಳ್ಳೆತನ ಕೊಟ್ಟರೆ ಸಾಕು. BJP ಬರಲಿ, ಕಾಂಗ್ರೆಸ್, ಯಾವುದು ಬೇಕಾದ್ರೆ ಬರಲಿ, ನಮಗೆ ಸಂತೋಷ. ನಮಗೆ BJP ಅವರು ಬಂದರೂ ಏನೂ ಉಪದ್ರ ಆಗಲಿಲ್ಲ, ಕಾಂಗ್ರೆಸ್ ಬಂದರೂ ಉಪದ್ರ ಆಗಲಿಲ್ಲ. ನಮಗೆ ವ್ಯಾಪಾರ ಮಾಡ್ತಾ ಇದ್ದೇವೆ. ವ್ಯಾಪಾರ ಕಮ್ಮಿ ಅಂತ ಹೇಳಿ, ಜನಗಳಿಗೆ ಕೆಲಸ ಇಲ್ಲ. ಜನಗಳಿಗೆ ಕೆಲಸ ಇಲ್ಲ, ದುಡಿಮೆ ಇಲ್ಲ. ದುಡಿಮೆ ಇಲ್ಲದಾಗೆ ಜನಗೂ ಆದಷ್ಟು ಕಂಟ್ರೋಲ್ನಲ್ಲಿ ವ್ಯಾಪಾರ ಮಾಡ್ತಾ ಇದು ಜೀವನ ತೆಗಿತಾ ಇರ್ತಾರೆ. ಮಧ್ಯಮ ವರ್ಗದವರಿಗೆ ಹಣ ಇಲ್ಲ. ಇಲ್ಲಿ ಅಭಿವೃದ್ಧಿ ಕೆಲಸ ಆಗಿದೆಯಾ ಸಂಸದರು ಇದ್ದಾಗ, ನಳಿನ್ ಕುಮಾರ್ ಕಟೀಲ್ ಇದ್ದಾಗ? ನಾನು ಅದರದ್ದು ಇದು ಮಾಡಲಿಲ್ಲ. ಈ ಸಲ ಯಾರು ಬರ್ಬೋದು ಅನ್ಸುತ್ತೆ? ಈಗ ಫೈಟ್ ಇದೆಯಾ ಈ ಸಲ? 2 ಒಳ್ಳೆ ಫೈಟ್ ಉಂಟು. BJP ಕಾಂಗ್ರೆಸ್ ಒಳ್ಳೆ ಫೈಟ್ ಉಂಟು. ಯಾವುದು ಬರೋದು, ಸೋಲು ಗೆಲ್ಲು ಸಿದ್ಧ ಹಕ್ಕು. ಸೋಲು ಆಗ್ತದೆ, ಗೆಲುವು ಆಗ್ತದೆ. ಯಾರಿಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರು ಗೆಲ್ತಾರೆ, ಎಲ್ಲಿ ಸೋಲ್ತಾರೆ. ಈ ಸಾರಿ ಎಲೆಕ್ಷನ್ಲಿಕ್ಕೆ ಯಾರು ಚಾಲೆಂಜ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಫೈಟ್ ಇದೆ 2 ಪಾರ್ಟಿಯವರಿಗೆ ಫೈಟ್. ನಾವು ಯಾವ್ದು ಬಂದರೂ ನಾವು ಸಿಗ, ನಮಗೆ ಯಾರ ಇದರಲ್ಲೂ ಇದಾಗುದಿಲ್ಲ. ನಾವು ಯಾರ ಹತ್ರ ರೆಕಮೆಂಡಿಗೆ ಹೋಗುದಿಲ್ಲ. ನಮ್ಮದು BJP ಅವ್ರ ಹತ್ರ ಹೋದ್ರು ನಮಗೆ ರೆಕಮೆಂಡ್ ಕೊಡ್ತಾರೆ, ಕಾಂಗ್ರೆಸ್ ಕೊಟ್ಟು ನಮಗೇನು ರೆಕಮೆಂಡಿಗೆ ಅಗತ್ಯ ಇಲ್ಲ. ನಾವೇನು ಈ ತರಕಾರಿ ವ್ಯಾಪಾರ ಮಾಡ್ತೇವೆ, ಬೆಳಿಗ್ಗೆ 5 ಗಂಟೆ ಬರ್ತೇವೆ, ರಾತ್ರಿ 10 ಗಂಟೆ ಮನೆ ಹೋಗಿರ್ತೇವೆ. ಯಾರು ಬರಬೇಕು? ಯಾರು ಬಂದರೂ ಆಗುದು, ನಮಗೆ ಇದಿಲ್ಲ. ಮಾಡ್ತೇನೆ, 100% ಮಾಡ್ತೇನೆ. ಇವ್ರು ಬಂದ್ರೆ ಸ್ವಲ್ಪ ನಮಗೆ ಹೆಲ್ಪ್ ಆಗ್ಬೋದು ಅಂತ ಅಲ್ಲ, ಯಾರು ಬಂದ ನಮ್ಗಿಂತ ಹೆಲ್ಪ್ ಏನು? ತರಕಾರಿ ವ್ಯಾಪಾರದವರಿಗೆ ಹೆಲ್ಪ್ ಬೇಕು. ನಮಗೆ ಹಣ, ಲೋನ್ ಬೇಡ, ಏನು ಬೇಡ. ನಮಗೆ ತರಕಾರಿ ತೆಗೆಯುವವರಿಗೆ ನಾಲಿಗೆ ಇದ್ದರೆ ಹಣನೇ ಬೇಡ. ನಮ್ಮ ವ್ಯಾಪಾರಕ್ಕೆ 1 ರೂಪಾಯಿ ಬಂಡವಾಳ ಬೇಡ. ಕಸ್ಟಮರಿಗೂ ಆಗಿ ನಾಲಿಗೆ ಚಂದ ಇದ್ದರೆ ವ್ಯಾಪಾರ ಆಗ್ತದೆ. ಕೊಡುವವರು ಆಗಿ ನಾಲಿಗೆ ಚಂದ ಇದ್ದರೆ ನಮಗೆ ವ್ಯಾಪಾರಕ್ಕೆ ಹಣ ಆಗುವ ಅವಶ್ಯಕತೆ ಇಲ್ಲ. ನಾನು 40 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೇನೆ. ನಮಗೇನು ಮತ್ತು ಫ್ರೀ ಅಂತ ಹೇಳಿದ್ರೆ, ಫ್ರೀ ಬಡವರಿಗೆ ಒಳ್ಳೆ ಕೆಲಸ. ಅದು ಫ್ರೀ ಬಡವರಿಗೆ ಒಳ್ಳೇದು. ನಮಗೆಲ್ಲ ಅದರದ್ದು ಅಗತ್ಯ ಇಲ್ಲ. ನಾವು ದುಡಿತೇವಲ್ಲ. ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಡ್ಲಿ ಅಂತ ಹೇಳ್ತೀವಿ. ಯಾರಿಗೆ ಸಿಗ್ತದೆ ಅವ್ರಿಗೆ ಕೊಡ್ಲಿ. ಥ್ಯಾಂಕ್ ಯು. ಫಸ್ಟ್ ಟೈಮ್ ವೋಟರ ನೀವು? ನೀವು ಎಷ್ಟು ಸಲ ವೋಟ್ ಮಾಡಿದ್ದೀರಿ? ಮಾಡಲಿಲ್ಲ. ಈ ಸಲ ಮಾಡ್ತೀರಾ? ಮಾಡ್ತೇವೆ. ಏನ್ ಅನ್ಸುತ್ತೆ ನಿಮ್ಗೆ? ಫಸ್ಟ್ ಟೈಮ್ ವೋಟ್ ಮಾಡ್ತಿದ್ರಲ್ಲ, ಏನ್ ಅನ್ಸುತ್ತೆ? ನಾವು ವೋಟ್ ಮಾಡ್ಬೇಕು ಒಂದು ಎಕ್ಸೈಟ್ಮೆಂಟ್ ಇಲ್ವಾ? ಇದೆ. ಫಸ್ಟ್ ಟೈಮ್ ನಿಮ್ಗೆ ಒಂದು ರೈಟ್ ಸಿಗ್ತಿದೆ. ಹೌದು. ಎಲೆಕ್ಷನ್ ಏನ್ ಅನ್ಸುತ್ತೆ ಈ ಸಲ? ಯಾವ ತರ ಇರ್ಬೇಕು? ಯಾರು ಬಂದ್ರೆ ನಮಗೆ ಒಳ್ಳೇದೇ. ಒಳ್ಳೇದು ಮಾಡ್ಬೇಕು, ನಮಗೆ ಜನರಿಗೆ ಒಳ್ಳೇದು ಮಾಡ್ಬೇಕು, ಊರಿಗೆ ಒಳ್ಳೇದು ಮಾಡ್ಬೇಕು. ಮಾತ್ರ ಈಗ ವ್ಯಾಪಾರ ಒಂದು ಕಮ್ಮಿ ಇದೆ.
ಕೊರೋನಾ ಆದ್ಮೇಲೆ ತುಂಬಾ ಕಮ್ಮಿ ಇದೆ. ಪದ್ಮರಾಜ ಬ್ರಿಟಿಷ್ ಚೋಟನ ಹಾಗೆ ಹೇಳಲಿಕ್ಕೆ ಆಗಲ್ಲ ನಮಗೆ. ಯಾರು ಬಂದ್ರೆ ನಮಗೆ ಒಳ್ಳೇದು. ನಿಮ್ಗೆ ಯಾರು ವೋಟ್ ಹಾಕ್ಬೇಕು ಅಂತ ಇದೆ ಯಾರಿಗೆ? ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಓಕೆ ಫೈನ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.